ಹೌದು ಯತ್ನಾಳ್ ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಇವತ್ತು ಇಲ್ಲಲ್ಲ ಅವರು. ಕರ್ಕೋಬೋದಲ್ಲ, ಅವರನ್ನು ಕರೆಸ್ಬೋದು. ಕರೆಸಿದ್ರು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತಾರೆ ಅವರು. ಯಾಕಂದರೆ ಈಗಾಗಲೇ ಬಾಗಲಕೋಟೆ ಇಲೆಕ್ಷನ್ದಲ್ಲಿ ಕರೆಸಿದ್ರು ಅವ್ರನ್ನ. ಏನು ಹೆಲ್ಪ್ ಆಯ್ತಾ ಅಲ್ಲ ಅಂತ ವಿಚಾರ ಮಾಡಿದಾಗ ಇಲ್ಲ ಅನ್ನೋ ಸ್ಪಷ್ಟ ಆಗ್ತದೆ. ಮತ್ತು ಅವ್ರನ್ನ ತೊಗೊಂಡು ಬಂದಿದ್ದಕ್ಕಾಗಿ ದಾವಣಗೆರೆ, ದಕ್ಷಿಣ ದಾವಣಗೆರೆ ಸಹಿತ ಕಾಂಗ್ರೆಸ್ ಗೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತೇಳಿ ಒಂದಿಷ್ಟು ಏನಪ್ಪ ಅಂದ್ರೆ ವಿಚಾರಗಳು ಹೊರಗೆ ಬರ್ತಾಯಿದ್ದಾವೆ. ಹೀಗಾಗಿ ಇವತ್ತು ವಿಜೇಂದ್ರ ಅವ್ರನ್ನ ತೆಗೆದಾಕಿ ಅಶೋಕ್ ಅವ್ರನ್ನ ತೆಗೆದಾಕಿ ಯಾರನ್ನು ತರ್ಬೋದು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ? ಯಾಕಂದರೆ ಇವತ್ತು ಅಂತ ಹೇಳ್ಕೊಳ್ಳೋಂಥ ಬಿ ಜೆ ಪಿಯಲ್ಲಿ ಯಾರಿದ್ದಾರೆ ಅನ್ನೋದೊಂದು ಪ್ರಶ್ನೆ ನಾವು ಏನೇನೋ ಪ್ರಶ್ನೆ ಮಾಡ್ತೀವಿ. ಏನೋ ಬದಲಾಗ್ತಾರೆ ಅಂತ ಹೇಳಿ. ಆದರೆ ಪರ್ಯಾಯ ಏನು? ಅವರನ್ನು ಬದಲಾಯಿಸಿದ್ರೆ, ವಿಜೇಂದ್ರ ಅವ್ರನ್ನ ಬದಲಾಯಿಸಿದ್ರೆ ಅವ್ರಿಗೆ ಪರ್ಯಾಯ ಯಾರ? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಅಂದುಕೊಂಡಷ್ಟು ಸುಲಭದಲ್ಲ. ಯಾಕಂದ್ರೆ ಬಿ ಜೆ ಪಿಗೂ ಗೊತ್ತದ ಕರ್ನಾಟಕದಲ್ಲಿ ನಾವು ಇಂಡಿಪೆಂಡೆಂಟಾಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಡಿಯೂರಪ್ಪರವರು ಪರ್ಯಾಯವಾಗಿ ದೇವೇಗೌಡರ ಜೊತೆಗೆ ಗೆಲ್ತಾರೆ ಮಾಡಿರ್ಬೋದಿಲ್ಲ ಅಂತಲ್ಲ. ಆದರೆ ದೇವೇಗೌಡರ ಮಗ HD ಕುಮಾರಸ್ವಾಮಿಗಳನ್ನು ಮುಖ್ಯಮಂತ್ರಿ ಮಾಡಿದರೆ ತಮಗೇನಿಲ್ಲ ಬೆನಿಫಿಟ್. ಯಡಿಯೂರಪ್ಪ ಮಗ ಆದರೂ ಆಯ್ತು ಬಂದು ನಾವು ಬೇಕಾದ್ರೂ ಮಾಡ್ಕೋಬೋದು. ಆದರೆ HD ಕುಮಾರಸ್ವಾಮಿಗಳು ತಮಗೇನು ಬೇಕೋ ಆ ದೃಷ್ಟಿ ಇಟ್ಕೊಂಡು ಲಾಭದ ನೆಲೆಗಟ್ಟಿನಲ್ಲಿ ಅವ್ರು ವ್ಯವಹಾರ ಮಾಡ್ತಾರೆ ವಿನಃ ಬಿ ಜೆ ಪಿಗೆ ಹೆಲ್ಪ್ ಆಗುವಂಥ ಕೆಲಸ ಅವ್ರು ಮಾಡಿದ್ರು ಅನ್ನೋದು ಬಿ ಜೆ ಪಿಯ ಅಂತರಂಗದ ಮಾತು. ಯಾಕಂತಂದ್ರೆ ಸಹಜದ ಯಡಿಯೂರಪ್ಪನವ್ರು ಹೇಳಿದಂಗೆ ಕೇಳಲೇಬೇಕಾಗ್ತದೆ, ಕೇಳ್ತಾರೆ ಬಿ ಜೆ ಪಿಗರು. ಆದರೆ ಅದೇ ಮಾತು ನಾವು ಈ ಕುಮಾರಸ್ವಾಮಿ ಬಂದ ಹೇಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತದ. ಹೀಗಾಗಿ ಈ ಒಂದು ಸಂದರ್ಭದಲ್ಲೇ ಪರ್ಯಾಯ ವ್ಯಕ್ತಿ ಯಾರಿದ್ದಾರೆ, ಪರ್ಯಾಯ ನಾಯಕರು ಯಾರಿದ್ದಾರೆ ಯಡಿಯೂರಪ್ಪ ಅನ್ನೋದನ್ನು ಹುಡುಕಬೇಕಾಗಿದೆ ಇವರೆಲ್ಲ. ಆದರೆ ಇಲ್ಲಿ ನಮ್ಮ ಸುದ್ದಿ ಹಬ್ಸವ್ರಂತ ಹಬ್ಬಿಸ್ತಾನೆ ಇರ್ತಾರೆ, ಇಲ್ಲ ಬದಲಾಗ್ತದೆ, ಆಗೋದು ಗ್ಯಾರಂಟಿ ಅದ, ಅವ್ರಂತ ಇಫೆಕ್ಟಿವ್ ಇಲ್ಲ ಅಂತ. ಅಡ್ಡಿಲ್ಲ, ಸುಳ್ಳೇನಲ್ಲ, ಭ್ರಷ್ಟಾಚಾರದ ಆರೋಪ ಎಲ್ಲರೂ ಹೇಳೋದ, ಅವ್ರಿಗೂ ಅವ್ರ ಮೇಲೆ ಹೋದ, ಅಪ್ಪ ಮಕ್ಕಳ ಮೇಲೆ ಹೋದ, ಇಲ್ಲಂತ ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ಅವ್ರಿಗೆ ಪರ್ಯಾಯ ಹುಡ್ಕೋಲ್ಲ. ಬಿ ಜೆ ಪಿ ಇಲ್ಲಿವರೆಗೆ ಯಶಸ್ವಿ ಆಗಿದೆ. ನಾವು ಯಶಸ್ವಿ ಆಗಿದ್ರೆ ಇಷ್ಟರಲ್ಲೇ ಅವರನ್ನು ಪ್ರಚುರಪಡಿಸ್ಬೇಕಾಗಿತ್ತು, ಹೊರಗೆ ಪ್ರಕಟಪಡಿಸ್ಬೇಕಾಗಿತ್ತು. ಯಾಕಿಲ್ಲ? ಯಾಕಂದ್ರೆ ದಿನ ಹೋದಂಗೆ ರೀ ಅವ್ರ ದಿನಗಳೆಲ್ಲ ಮೈನಸ್ ಆದಾಗ ಮತ್ತಷ್ಟು ಅನಿವಾರ್ಯತೆ ಬಂದಿರ್ತದೆ ಏನು ಮಾಡಬೇಕು ಅನ್ನುವಂಥದ್ದು. ಎಲ್ಲ ನೆಲೆಗಟ್ಟಲ್ಲ. ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರನ್ನು ಬದಲು ಮಾಡೋದು ರಾಜ್ಯಾಧ್ಯಕ್ಷದಿಂದ ಅನ್ನೋವಂಥದ್ದು ಹೈಕಮಾಂಡಿಗೆ ಒಂದು ರೀತಿ ಕಬ್ಬಿಣ ಕಡಲೆ. ಅವ್ರ ವಿರುದ್ಧ ಹೇಳ್ತಾ ಇದ್ದಾರೆ ಇಲ್ಲ ಬದಲಾಗ್ತದೆ ಮಾಡ್ತದೆ ಅಂತೇಳಿ. ಬಟ್ ಇಲ್ಲಿ ಗೆಲ್ಲುವ ಕುದುರೆ ಯಾರು ಅನ್ನೋದನ್ನು